ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ತಪ್ಪದೆ ನೋಡ್ತೀವಿ ಕಣ ಬಿಡು. ನೋಡ್ತೀರಾ? ಯಾರು ವಿನ್ ಆಗಬೇಕು? ಎಲ್ಲ ಪೈಗಳು ಎಲ್ಲ ಗೆಲ್ಬಿಡು ಬಿಡು. ಎಲ್ಲ ಗೆಲ್ಲ ಮನುಷ್ಯರೇ ತಾನಿಯ. ಅಲ್ಲ, ಒಬ್ರು ವಿನ್ ಆಗ್ಬೇಕಲ್ವಾ ಅದರಲ್ಲಿ? ಯಾರು ಆಗ್ಬೇಕು? ವಿನಯ್. ವಿನಯ್. ಯಾಕೆ ಅವರೇ? ನಾವು ಧಾರಾವಾಹಿ ನೋಡ್ತಿರ್ತೀವಿ. ಅವ್ರ ಇದು ಅಂದ್ರೆ ಇಷ್ಟ ಅದಕ್ಕೆ. ಬಕೆಟ್ ಯಾವ ರೀತಿ ಇದ್ರೆ ಅನ್ಸುತ್ತೆ? ನಾವು ಯಾರು ಬಕೆಟ್ ಇಡಲ್ಲ, ಯಾವನು ಕೊಡಲ್ಲ ನಮ್ಗೆ. ಹೋಗು. ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಹನುಮಂತ ವಿನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಹನುಮಂತನೇ ಯಾಕೆ ವಿನ್ ಆಗಬೇಕು ಮೇಡಮ್? ಹನುಮಂತ ಹಳ್ಳಿ ಹುಡುಗ, ಆಮೇಲೆ ಕಷ್ಟದಲ್ಲಿದ್ದಾನೆ. ಅವ್ನು ವಿನ್ ಆದರೆ ಏನಾದರೂ ಯೂಸ್ಫುಲ್ ಆಗುತ್ತೆ ಆ ಶೋಗೆ ಅಂತ. ಅಂದರೆ ಅವನು ಡ್ರಾಮಾ ಆಡ್ತಿದ್ದಾನೆ ಇನ್ನೋಸೆಂಟ್ ಆಗಿ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಗೊತ್ತಾಗುತ್ತಲ್ಲ ನೋಡ್ತಿರೋರಿಗೆ. ಡ್ರಾಮಾ ಆಡ್ತಿದ್ರೆ ಅವನು ಅಲ್ಲೇ ಶಾಪ್ ಆಗ್ತಾನೆ. ಡ್ರಾಮಾ ಆಗ್ತಿಲ್ಲ, ಅವ್ನು ನಿಜವಾದವನು ಅಂತ ಆದರೆ ಮುಂದೆ ಕಂಟಿನ್ಯೂ ಆಗ್ತಾನೆ. ಆದರೆ ನಮ್ಮ ಮನಸ್ಸಲ್ಲಿ ಹನುಮಂತ ಗೆಲ್ಲಬೇಕು ಅನ್ನೋದು ಆಸೆ. ಓಕೆ, ಯಾರು ಬಕೆಟ್ ಹಿಡಿತಿದ್ದಾರೆ ಅನ್ಸುತ್ತೆ ನಿಮಗೆ? ಮಂಜಣ್ಣ. ಹಾಂ. ಯಾಕೆ ಮೇಡಮ್? ಅವನು ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು, ಆಮೇಲೆ ಇದು ಮಾಡ್ತಾ ಇರಬೇಕು. ಒಟ್ಟಿನಲ್ಲಿ ಬಕೆಟ್ ಹಿಡಿತಿದ್ದಾನೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ತಂದಾಕ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ ಅದರಲ್ಲಿ ನಿಮಗೆ? ತಂದಕ ಕೆಲಸ ತ್ರಿವಿಕ್ರಮ್. ಯಾಕೆ ಹಂಗನ್ಸುತ್ತೆ ಅವ್ರ ಮಾತುಕತೆ ನೋಡಿದಾಗ. ಕ್ಯೂಟಾಗಿ ಯಾರಿದ್ದಾರೆ ಅನ್ಸುತ್ತೆ? ಮೋಕ್ಷಿತ. ಓಕೆ, ಇನ್ನೋಸೆಂಟ್ ಯಾರು? ಗೌತಮಿ. ಓಕೆ, ನೆಕ್ಸ್ಟ್ ವೀಕ್ ಯಾರು ಮನೆಯಿಂದ ಹೊರಗೆ ಬರಬೇಕು ಅಂದ್ಕೊಂಡಿದ್ದೀರಾ? ಮಂಜಣ್ಣ. ಯಾಕೆ? ಅವ್ರು ನಮ್ಗೆ ಇಷ್ಟ ಇಲ್ಲ ಅದಕ್ಕೆ. ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ಶಿಶಿರ್. ಯಾಕೆ ಅವರು? ಎಲ್ಲ ಆಟದಲ್ಲೂ ಚೆನ್ನಾಗಿ ಆಟ ಆಡ್ತಾರೆ, ಪರ್ಫಾರ್ಮ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ಪೋರ್ಟ್ಸ್ಮ್ಯಾನ್ ಆಗಿ. ಓಕೆ, ಯಾರು ವಿನ್ ಆಗಬೇಕು ಅಂದ್ಕೊಂಡಿದ್ದೀರಾ? ಶಿಶಿರೆ. ಓಕೆ, ಫೇಕ್ ಯಾರು ಅನಿಸ್ತಿದೆ ನಿಮಗೆ ಅದರಲ್ಲಿ? ಬೇಕು ಭವ್ಯ. ಯಾಕೆ? ಅವರು ಚೆನ್ನಾಗಿ ಆಟ ಆಡಲ್ಲ, ಮುಖವಾಡ ಹಾಕೊಂಡು ಆಟ ಆಡ್ತಾರೆ. ಮುಖವಾಡ ಹಾಕೊಂಡು ಆಟ ಆಡ್ತಾರೆ. ಮತ್ತು ಎಲ್ಲೆಲ್ಲೂ ತ್ರಿವಿಕ್ರಮ್ನ ಜೊತೆನೇ ಇರ್ತಾರೆ, ಹಿಂದಿಂದೇನೆ ಇರ್ತಾರೆ ಅವ್ರ ಜೊತೆಗೇನೆ. ಓಕೆ, ಬಕೆಟ್ ಹಿಡಿಯೋದು ಯಾರು ಅನಿಸುತ್ತೆ ನಿಮಗೆ ಅಲ್ಲಿ? ಬಕೆಟ್ ಹಿಡಿಯೋದು ಮಂಜ. ಯಾಕೆ? ಅವರು ಕರೆಕ್ಟಾಗಿ ಆಟ ಆಡಲ್ಲ. ಅವರು ಇವರಿಂದನೇ ಆಟ ಆಡೋರಿಂದನೇ ಹೋಗ್ತಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ಇಲ್ಲಿ ಕಿತಾಪತಿ ಹೇಳ್ತಿರ್ತಾರೆ. ಅದರಿಂದ ಓಕೆ, ಫೈನಲಾಗಿ ಯಾರು ವಿನ್ ಆಗಬೇಕು? ಫೈನಲ್ ಇಯರಾಗಿ ಶಿಶಿರೆ ಆಗಬೇಕು. ಓಕೆ, ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು ಅಂದ್ಕೊಂಡಿದ್ದೀರಾ? ಚೈತ್ರಾ ಕುಂದಾಪುರ್. ಯಾಕೆ ಮೇಡಮ್ ಅವರು? ಅವರು ಅಂದರೆ ಈಚೆಗಡೆ ಬಂದಾದಮೇಲೆ ಅವರು ಅದನ್ನು ಆ ರೀತಿಯೆಲ್ಲ ಹೇಳ್ಬಾರ್ದಾಗಿತ್ತು. ಒಳಗಡೆ ಹೋಗಿ ಇವರು ಆ ಥರ ಆಟ ಆಡ್ತಾರೆ, ಇವರು ಈ ಥರ ಆಟ ಆಡ್ತಾರೆ, ನಿಮ್ಮ ಬಗ್ಗೆ ಆ ಥರ ಒಪಿನಿಯನ್ ಇದೆ, ಆ ಥರ ಎಲ್ಲ ಹೇಳ್ಬಾರ್ದಾಗಿತ್ತು. ಅವರು ಆ ಥರ ಮಾಡಿದ್ರಿಂದ ಅವ್ರು ಬರಬೇಕು. ಆಮೇಲೆ ಆಟ ಆಡಲ್ಲ, ಅವರು ಹಿಂದಿಂದನೇ ಇರ್ತಾರೆ, ಆಟ ಆಡೋರು ಹಿಂದಿಂದನೇ ಹೋಗ್ತಾರೆ ಅಷ್ಟೇ. ಆಟ ಕಮ್ಮಿ ಮತ್ತು ಮಾತು ಜಾಸ್ತಿ, ಅಲ್ಲಿ ಇಲ್ಲಿ ಕಿತಾಪತಿ ಜಾಸ್ತಿ ಮಾಡ್ತಾರೆ. ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ಹನುಮಂತ. ಯಾಕೆ ಹನುಮಂತ ಇಷ್ಟ? ಚೆನ್ನಾಗಿ ಆಡ್ತಾನೆ, ಎಲ್ಲರ ಜೊತೆ ಕಾಮಿಡಿ ಆಗಿರ್ತಾನೆ, ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಅಣ್ಣ. ಅಂದರೆ ಅವನು ಮಕೋಡಾಕ ಆಡ್ತಿದ್ದಾನೆ, ಮುಗ್ಧತೆ ಅನ್ನೋದು ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ಆ ಥರ ಏನಿಲ್ಲ ಅಣ್ಣ, ಅವ್ರು ಅನ್ಕೊಳ್ಳೋದು ಹಂಗೆ. ಹಾಂ. ಓಕೆ, ಅಲ್ಲಿ ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ ನಿಮಗೆ? ಭವ್ಯ ಅಣ್ಣ. ಯಾಕೆ? ಅವಳು ಹಂಗೆ ಎಲ್ಲರ ಜೊತೆಗೆ ಚೆನ್ನಾಗಿರ್ತಾಳೆ, ಎಲ್ಲರ ಬಗ್ಗೆ ಹಿಡಿಯೋದೇ ಕೆಲಸ ಅವಳಿಗೆ. ಓಕೆ, ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರಬೇಕು? ಚೈತ್ರ. ಯಾಕೆ? ಅವಳೇನು ಆಡೋದೇ ಅಲ್ವ, ಏಂತಿ ಕಣವನ್ನೆಲ್ಲ ಹಾಕೊಳ್ಳೋದು, ಸುಮ್ಮನೆ TRP ಅಂತ ಹಾಕತ್ತಾರೆ ಅವರೆಲ್ಲ ಏಂತಿಗೆ. ಅವಳು ಹೋಗ್ಬೇಕಣ್ಣ. ಓಕೆ, ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ಹನುಮಂತ್ ಅವ್ರು ಯಾಕೆ ಇಷ್ಟ ಮೇಡಮ್? ಅವ್ನು ಕಾಮಿಡಿ ಇಷ್ಟ, ಅದಕ್ಕೆ. ಓಕೆ, ಹನುಮಂತ್ ಅವರು ಮುಗ್ಧತೆನ ಮೊಕೋಡ ಹಾಕೊಂಡು ಗೇಮ್ ಮಾಡ್ತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಅನಿಸುತ್ತೆ? ಇಲ್ಲ, ಸುಳ್ಳು. ಇಲ್ಲ, ಅವ್ರು ಇರೋದೇ ಹೀಗೆ, ಅವರು ಆ್ಯಕ್ಚುಲಿ ಆಡ್ತಿರೋದೇ ಆ ಥರ, ಅದಕ್ಕೆ. ಓಕೆ, ಬಿಗ್ ಬಾಸಲ್ಲಿ ಬಕೆಟ್ ಯಾರು ಹಿಡಿತಿದ್ದಾರೆ ಅನಿಸುತ್ತೆ ನಿಮಗೆ? ಭವ್ಯ ಅವರು. ಯಾಕೆ ಮೇಡಮ್? ಅವ್ರು ಯಾವಾಗಲೂ ಆ ಥರನೇ ಆಡ್ತಿರ್ತಾರೆ, ಓವರಾಗಿ ಆಡ್ತಿರ್ತಾರೆ, ಅದಕ್ಕೆ ಬಕೆಟೇ ಹಿಡಿತಾ ಇರ್ತಾರೆ. ಕುತಂತ್ರಿ ಅನ್ನೋದಾದರೆ ಯಾರು ಕೊಡ್ದು ಹೇಳ್ತೀರಾ? ಕುತಂತ್ರಿ ಅವ್ರು ಭವ್ಯನೇ ಅನ್ಕೋತೀನಿ, ಕುತಂತ್ರಿ. ಹೌದು. ಓಕೆ ಮೇಡಮ್, ತಂದಾಕೋ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ ನಿಮಗೆ ಅದರಲ್ಲಿ? ತಂದಾಕೋ ಕೆಲಸನಾ ಮಂಜಣ್ಣ ಅವರು. ಯಾಕೆ? ಅವ್ರು ಯಾವಾಗಲೂ ಅಲ್ಲಿಂದ ಇಲ್ಲಿಗೆ ಹೇಳ್ತಾ ಇರ್ತಾರೆ, ಇಲ್ಲಿಂದ ಅಲ್ಲಿಗೆ ಹೇಳ್ತಿರ್ತಾರೆ, ಅದಕ್ಕೆ. ಓಕೆ, ಬಿಗ್ ಬಾಸಲ್ಲಿ ಇನ್ನೋಸೆಂಟ್ ಯಾರು? ಧನರಾಜ್ ಮತ್ತೆ ಹನುಮಂತು. ಓಕೆ, ಬಿಗ್ ಬಾಸಲ್ಲಿ ಕ್ಯೂಟಾಗಿರೋದು ಯಾರು ಮೇಡಮ್? ಕ್ಯೂಟಾಗಿರೋದು ಮೋಕ್ಷಿತ. ಓಕೆ, ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ಹನುಮಂತು ಅವರು. ಫಸ್ಟ್ ಪ್ಲೇಸು ಹನುಮಂತ್ ಅವರು, ಸೆಕೆಂಡ್ ಪ್ಲೇಸ್ ಯಾರು ಕೊಡ್ತೀರಾ? ಧನರಾಜ್ ಅವರು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸಲ್ಲಿ ನಿಮ್ಗೆ ಯಾರು ಇಷ್ಟ? ನಮಗೆ ಫೇವರು ಧನರಾಜ್. ಯಾಕೆ ಅವರೇ? ಧನರಾಜು ಒಳ್ಳೆ ಆ್ಯಕ್ಟಿಂಗ್ ಮಾಡವ್ರೆ, ಮತ್ತು ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಅವರು ಅಂದರೆ ಮೊಕೋಡ ಆಡ್ತಿದ್ದಾರೆ? ಇಲ್ಲ, ಮೊಕೋಡ ಏನಿಲ್ಲ, ನೇರವಾಗಿ ಆಡ್ತಾ ಇದ್ದಾರೆ. ಅಂದರೆ ಅವರು ಬಂದಾಗ ಒಂಚೂರು ಚೆನ್ನಾಗಿ ಆಡ್ತಿದ್ರು, ಜೋಶಲ್ಲಿ ಆಡ್ತಿದ್ರು, ಅಂದರೆ ಈಗ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ ಥರ ಏನಿಲ್ಲ, ಸ್ಟಾರ್ಟಿಂಗ್ ಅವ್ರಿಗೆ ಆಟಗಳು ಗೊತ್ತಿರಲಿಲ್ಲ, ಇವಾಗ ಎಲ್ಲರೂ ನೋಡಿ, ಎಲ್ಲರ ಆಟನೂ ನೋಡಿ ಇವಾಗ ಅವರು ಆಟ ಸ್ಟಾರ್ಟ್ ಮಾಡಿರೋದು. ಓಕೆ, ಬಿಗ್ ಬಾಸಲ್ಲಿ ಬಕೆಟ್ ಹಿಡಿಯೋ ಕೆಲಸ ಯಾರು ಮಾಡ್ತಿದ್ದಾರೆ? ಭವ್ಯ ಮಾಡ್ತಾ ಇದ್ದಾರೆ, ಭವ್ಯಗೌಡ ಅವರು. ಯಾಕೆ ಅವರೇ? ಭವ್ಯಗೌಡ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ.
ಹೌದು. ಓಕೆ, ಕುತಂತ್ರಿ ಅನ್ನೋದಾದರೆ ಬಿಗ್ ಬಾಸಲ್ಲಿ ಯಾರು? ಕುತಂತ್ರಿ ಅಂತಂದರೆ ಚೈತ್ರ. ಚೈತ್ರ. ಹ್ಞೂ. ಯಾಕೆ ಚೈತ್ರ ಅವರು? ಮಾಮೂಲಿ ಅವರು ಯಾವ ಥರ ಎಲ್ಲಿ ಹೆಂಗೆ ಮಾಡಬೇಕು ಸಮಯ ಸಾಧಕರ ಥರ ಆಟ ಆಡ್ತಾ ಇದ್ದಾರೆ ಅವರು. ಓಕೆ, ನೆಕ್ಸ್ಟ್ ವೀಕ್ ಯಾರಿಂದ ಯಾರು ಹೊರಗೆ ಬರಬೇಕು? ನೆಕ್ಸ್ಟ್ ವೀಕು ಭವ್ಯ ಬಂದರೆ ಒಳ್ಳೆಯದು. ಭವ್ಯ ಯಾಕೆ ಅವರೇ? ಭವ್ಯ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ. ಯಾರು ವಿನ್ ಆಗಬೇಕು? ನಮಗೆ ಧನರಾಜು ತಪ್ಪರು ಹನುಮಂತು. ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ? ನಮಗೆ ಇವಾಗ ಸದ್ಯಕ್ಕೆ ಹನುಮಂತು ಪರವಾಗಿಲ್ಲ ಹೇಳ್ಕೋಬೇಕು ಅಂತಂದರೆ. ಇವನ್ನೆಲ್ಲ ಸ್ವಲ್ಪ ಈ ಲೆವೆಲಿಂದ ಬಂದವರು. ಹನುಮಂತು ಒಂದು ಸ್ವಲ್ಪ ನಮ್ಮಂಗೆ ಮಿಡ್ಲ್ ಕ್ಲಾಸ್ ಹುಡುಗ, ಹಂಗಾಗಿ ಅವನೊಂದು ಸ್ವಲ್ಪ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾನೆ. ಯಾರ ತಂಟೆಗೂ ಹೋಗಲ್ಲ, ಅವ್ನು ಏನೈತೆ ಅದು ನೋಡ್ಕೊತಾನೆ. ಬೇರೆಯವ್ರ ತಂಟೆಗೆ ಹೋಗಲ್ಲ, ಅಲ್ಲಿ ಏನು ಹೇಳಬೇಕು ಆ ಸಿಚುವೇಶನ್ಗೆ ಹೆಂಗಿರಬೇಕು ಆ ಥರ ಚೇಂಜ್ ಆಗಿಬಿಡ್ತಾ ಇದ್ದಾನೆ. ಅದು ಬೆಸ್ಟಾಗಿದೆ ಅವನಿಗೆ ಆ್ಯಕ್ಟಿಂಗು. ಫೇಕ್ ಅಂತ ಯಾರು ಅನ್ನಿಸ್ಬೋದು ನಿಮಗೆ ಅದರಲ್ಲಿ? ಅಂದರೆ ನಮಗೆ ಚೈತ್ರ ಕುಂದಾಪುರ ಇಷ್ಟ ಆಗಲ್ಲ ಅಷ್ಟೇ. ಹಾಂ, ಯಾಕೆ ಹೆಂಗಂತ ಅನ್ನಿಸ್ತಿದೆ ನಿಮಗೆ? ಅಂದರೆ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಇನ್ನೊಂದು ಮಾತಾಡ್ತಾವನೆ ಅಂದರೆ ಅವನ ಜೀವನದಲ್ಲಿ ಇನ್ನೊಬ್ಬಗೆ ಮಾದರಿಯಾಗಿರಬೇಕು. ಅವ್ರು ಯಾವ ಥರ ಮಾದರಿ ಆಗೋರು ಅಂತ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಒಂದು 12-13 ಕೇಸ್ ಇರಬೇಕು ಅವ್ರ ಮೇಲೆ, ಫ್ರಾಡ್ ಕೇಸ್ಗಳು. ಅಂಥವ್ರನ್ನ ಕರ್ಕೊಬಂದು ಬಿಗ್ ಬಾಸಲ್ಲಿ ಆಡಿಸ್ತವ್ರೆ ಅಂದರೆ ಅಲ್ಲಿ ನಮ್ಗೆ ಅವ್ರ ಕಂಡ್ರೆ ಇಷ್ಟ ಆಗಲ್ಲ, ಮತ್ತು ಅವ್ರ ಆ್ಯಟಿಟ್ಯೂಡ್ ನಂಗೆ ಇಷ್ಟ ಆಗಲ್ಲ. ಓಕೆ, ಯಾರು ವಿನ್ ಆಗಬೇಕು ಅಂದ್ಕೊಂಡಿದ್ದೀರಾ? ಅದೇ ಹನುಮಂತನೇ ವಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, 90% ಅವರೇ, 10% ಬಿಗ್ ಬಾಸ್ ಮೇಲೆ ಬಿಟ್ಟಿರುತ್ತೆ. ಓಕೆ, ನೆಕ್ಸ್ಟ್ ವೀಕ್ ಯಾರು ಹೊರಗೆ ಬರ್ಬೋದು ನಿಮ್ಮ ಪ್ರಕಾರ? ಅದು ಗೊತ್ತಿಲ್ಲ, ಈ ಲಾಸ್ಟ್ ವೀಕ್ ನೋಡಿಲ್ಲ. ನಿಮ್ಗೆ ಯಾರು ಬರ್ಬೋದು ಅಂತ? ಬರಬೇಕು ಅನ್ಸುತ್ತೆ. ಬರಬೇಕು ಅಂತಂತಂದರೆ ಆಲ್ಮೋಸ್ಟು ಎಲ್ಲ ಮೈಂಡ್ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಶಶಿರು ಚೆನ್ನಾಗಿ ಆಡ್ತಾ ಇದ್ದಾರೆ. ಮೋಸ್ಟ್ಲಿ ಲಾಸ್ಟ್ ಗಂಟೆ ಇಟ್ಕೊಳ್ತಾರೆ ಇವರು, ಯಾರನ್ನ ಚೈತ್ರ ಕುಂದಾಪುರನ ಲಾಸ್ಟ್ ಗಂಟೆ, ಯಾಕೆ TRPಗೋಸ್ಕರ ಲಾಸ್ಟ್ ಗಂಟಲು ಇಟ್ಕೊಂಡಿರ್ತಾರೆ. ಓಕೆ, ಅದೇ ಸುರೇಶ್ ಅಣ್ಣನ ಏನಾರು ಕಳಿಸ್ದಂಗೆ. ಅವ್ರೊಂದು ಸ್ವಲ್ಪ ವೀಕ್ ಇದೆ, ಇದು ಮಾಡೋದು ವೀಕ್ ಇದೆ, ಕಂಟೆಕ್ಷನ್ ವೀಕ್ ಇದೆ ಅವ್ರದ್ದು. ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಅಂತ ಕೊಡೋದಾದರೆ ಯಾರ್ಯಾರು ಕೊಡ್ತೀರಾ? ಅದೇ ಫಸ್ಟ್ ಪ್ಲೇಸು ಹನುಮಂತು, ಸೆಕೆಂಡ್ ಪ್ಲೇಸು ಶಶಿರು. ಓಕೆ, ಥ್ಯಾಂಕ್ ಯು.